ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸರ್ಕಾರಿ ನೌಕರರ ಈ ತಿಂಗಳ ಸ್ಯಾಲ್ರಿಯಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಏನೇ ಹೊಸ ಅಪ್ಡೇಟ್ ಗೊತ್ತಾದರೂ, ಈ ಸ್ಯಾಲ್ರಿ ಹೈಕ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ಏನು ಅಪ್ಡೇಟ್ ಗೊತ್ತಾದ್ರೂ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ಎಲ್ಲ ಅಪ್ಡೇಟ್ಸ್ ಇಮಿಡಿಯೇಟಾಗಿ ಸಿಗುತ್ತೆ. ಹಾಗೆ ನಿಮ್ಮ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ. ಸೊ ಇವತ್ತು ನಾನು ಮಾಡ್ತಿರೋ ಟಾಪಿಕನ್ನು ಒಬ್ಬರು ನನ್ನ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದರು. ನಮಗೆ ಒಂದು ಎಕ್ಸಾಂಪಲ್ ಒಟ್ಟಿಗೆ ಕ್ಲಿಯರಾಗಿ ಕ್ಯಾಲ್ಕುಲೇಟ್ ಮಾಡಿ ತಿಳಿಸಿ, ಈ ತುಟಿ ಭತ್ಯೆ ಜಾಸ್ತಿ ಆದಾಗ ಯಾವ್ಯಾವ ಭತ್ಯೆಯಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ, ಬೇಸಿಕ್ ಸ್ಯಾಲ್ರಿ ಅಥವಾ ಮೂಲ ವೇತನದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಎಕ್ಸಾಂಪಲ್ ಮೂಲಕ ತಿಳಿಸಿ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಿದ್ದೀನಿ. ಸೊ ಅವ್ರಿಗಲ್ಲದೆ ಉಳ್ದವ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಡಿ ಎ ಅಥವಾ ತುಟಿ ಭತ್ಯೆಯನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ 50% ಮಾಡಿದ್ದಾರೆ. ಸೊ ಇದುವರೆಗೆ ಏನಾಗ್ತಿತ್ತು ಅಂದರೆ 40%, 46% ಆ ಥರ ಆದಾಗ ಬರೀ ತುಟಿ ಭತ್ಯೆ ಮಾತ್ರ ಜಾಸ್ತಿ ಆಗ್ತಿತ್ತು. ಮೂಲ ವೇತನ ಅಥವಾ ಬೇರೆ ಯಾವ ಭತ್ಯೆಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗ್ತಿರಲಿಲ್ಲ. ಈ ಸಲದ ತುಟಿ ಭತ್ಯೆ 46%ಇಂದ 50% ಮಾಡಿ 50% ರೀಚ್ ಆಗಿರೋ ಕಾರಣದಿಂದ ಇದು ಹಲವಾರು ಬೇರೆ ಬೇರೆ ಭತ್ಯೆಗಳನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಬೇರೆ ಬೇರೆ ಭತ್ಯೆಗಳು ಜಾಸ್ತಿ ಆಗುತ್ತೆ ಇದರಿಂದ, ಮತ್ತು ಮೂಲ ವೇತನದಲ್ಲಿ ಕೂಡ ಭಾರಿ ಹೆಚ್ಚಳ ಆಗುತ್ತೆ. ಸೊ ಹೇಗೆ ಏನು ಕ್ಯಾಲ್ಕುಲೇಷನ್ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ವಿವರಿಸ್ತೀನಿ. ಮೊದಲನೇದಾಗಿ ಜನವರಿ ಮತ್ತು ಜುಲೈ ವರ್ಷದಲ್ಲಿ 2 ಬಾರಿ ತುಟಿ ಭತ್ಯೆನ ಹೆಚ್ಚಿಸಲಾಗುತ್ತೆ. ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ಏನಾಗುತ್ತೆ ಅಂದರೆ 2 ಬಾರಿ, ಒಂದು ಜನವರಿಲಿ ಒಂದು ಜುಲೈಯಲ್ಲಿ 2 ಬಾರಿ ತುಟಿ ಭತ್ಯೆನ ಜಾಸ್ತಿ ಮಾಡ್ತಾರೆ. ಸೊ ಇದು ಯಾಕಂದರೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಜನರ ಜೀವನ ಶೈಲಿಗೆ ಯಾವುದೇ ಪರಿಣಾಮ ಬೀರಬಾರ್ದು, ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಆ ಖರ್ಚನ್ನು ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ವರ್ಷದಲ್ಲಿ 2 ಬಾರಿ ತುಟಿ ಭತ್ಯೆಯನ್ನು ಜಾಸ್ತಿ ಮಾಡ್ತಾರೆ. ಸೊ ಈ ಸಲ ಏನು ನಿಮಗೆ ಜನವರಿಯಿಂದ ಇರುತ್ತೋ ಅದೀಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. ಜನವರಿಯಿಂದ ಜಾಸ್ತಿ ಆಗಿರೋದು ಎಲ್ಲ ಮಾರ್ಚ್ ತಿಂಗಳ ಸ್ಯಾಲ್ರಿನಲ್ಲಿ ನಿಮಗೆ ಆ ಹಣ ಸಿಗಲಿದೆ. ಮತ್ತು ಈ ಮೂಲಕ ಸರ್ಕಾರಿ ನೌಕರರ ವೇತನದಲ್ಲಿಯೂ ಬದಲಾವಣೆ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ, ಯಾಕಂದರೆ 50% ತಲುಪಿರೋದ್ರಿಂದ ಮೂಲ ವೇತನದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಸೊ ಈ ಬಾರಿ ವೇತನ ಹೆಚ್ಚಳ ಸ್ವಲ್ಪ ಭಿನ್ನವಾಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ಇದು ಡಿಫ್ರೆನ್ಸ್ ಇದೆ. ಏನು ಲಾಸ್ಟ್ ಟೈಮೆಲ್ಲ ತುಟಿ ಭತ್ಯೆ ಆದಾಗ ನಿಮಗೆ ಎಷ್ಟು ಅಮೌಂಟ್ ಜಾಸ್ತಿ ಆಗ್ತಿದೆ ಅನ್ನೋ ಕ್ಯಾಲ್ಕುಲೇಷನ್ಗೂ ಈ ವರ್ಷ ಎಷ್ಟು ಜಾಸ್ತಿ ಆಗ್ತಿದೆ ಅನ್ನೋ ಕ್ಯಾಲ್ಕುಲೇಷನ್ಗೂ ಡಿಫ್ರೆನ್ಸ್ ಇದೆ. ಯಾಕಂದರೆ ತುಟಿ ಭತ್ಯೆ ಅಥವಾ ಡಿ ಎ 50% ರೀಚ್ ಆಗಿರೋದ್ರಿಂದ. ಹಾಗಾಗಿ ಆ ಕ್ಯಾಲ್ಕುಲೇಷನನ್ನು ಡೀಟೇಲಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮತ್ತು ನಾನೇನಾದರೂ ಹೇಳೋದು ಅರ್ಥ ಆಗಿಲ್ಲ ಅಥವಾ ಮಿಸ್ ಆಯಿತು ಅಂದರೆ ನೀವು ಈ ವಿಡಿಯೋದು ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಬೋದಾಗಿದೆ. ಅದಕ್ಕೆ ನಾನು ಕನ್ನಡದಲ್ಲೇ ಟೈಪ್ ಮಾಡಿ ಇಟ್ಟಿದ್ದೀನಿ ಈ ಎಲ್ಲ ವಿಷಯಗಳನ್ನು. ಸೊ ಮೊದಲನೇದಾಗಿ ಫಸ್ಟ್ ಎಕ್ಸಾಂಪಲ್ ನಾನು ತಗೊಳ್ತಿರೋದು ಮೂಲ ವೇತನ 15,000 ಇದ್ದಾಗ. ಸೊ ಫಾರ್ ಎಕ್ಸಾಂಪಲ್ ಒಬ್ಬರು ಎಂಪ್ಲಾಯ್ ಇದೆ, 15,000 ಮೂಲ ವೇತನ ಇದೆ ಅಂದರೆ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಈ ಕ್ಯಾಲ್ಕುಲೇಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆವಾಗ 15,000ದ 50% ಅಂದರೆ ಡಿ 15,000ದ 50% ಅಂದರೆ ಎಷ್ಟಾಯಿತು? 7,500 ರೂಪಾಯಿ ಆಯಿತು. ಇದು ಡಿ, ಹೊಸ ಡಿ ಎ 50% ಒಟ್ಟಿಗೆ. ಸೊ ಒಟ್ಟು ಸಂಬಳ ಏನಾಗುತ್ತೆ? ಟಿ ಎ ಪ್ಲಸ್ ಮೂಲ ವೇತನ. ಸೊ 15,000 ಪ್ಲಸ್ ಅದು ಡಿ ಎ ಅಂತ ಆಗಬೇಕಿತ್ತು, ಟಿ ಎ ಅಲ್ಲ, ಅದು ಡಿ ಎ. ಸೊ ಡಿ ಎ ಪ್ಲಸ್ ಮೂಲ ವೇತನ ಅಂದರೆ ಬೇಸಿಕ್ ಪೇ ಪ್ಲಸ್ 50% ಡಿ ಎ ಹೈಕ್ ಸೇರಿ ಮೂಲ ವೇತನ ಅಂದರೆ ಟೋಟಲ್ ಬೇಸಿಕ್ ಪೇ ನಿಮ್ಮದು 22,500 ರೂಪಾಯಿ ಆಗುತ್ತೆ. ಸೊ ಈ 22,500 ರೂಪಾಯಿಗೆ ಇವಾಗ 46% ತುಟಿ ಭತ್ಯೆಯೊಂದಿಗೆ ಸಿಗೋ ವೇತನ, 46% ತುಟಿ ಭತ್ಯೆಯೊಟ್ಟಿಗೆ ನಿಮಗೆ ಸಿಗ್ತಾ ಇದ್ದ ವೇತನ ಎಷ್ಟು ಅಂದರೆ 15,000 ಇದ್ದವರಿಗೆ 21,900 ರೂಪಾಯಿ. ಅಂದರೆ 15,000 ಮೂಲ ವೇತನ ಇದ್ದವರಿಗೆ ಇದುವರೆಗೆ 46% ಡಿ ಎ ಹೈಕೋರ್ಟಿಗೆ ಸಿಗ್ತಿದ್ದಂಥದ್ದು 21,900 ರೂಪಾಯಿ. ಅದೇ ಇವಾಗ 50% ತುಟಿ ಭತ್ಯೆಯೊಂದಿಗೆ ಸಿಗೋ ವೇತನ 22,500 ರೂಪಾಯಿ. ಸೊ ಇಷ್ಟು ಮೂಲ ವೇತನದಲ್ಲೇ ಹೆಚ್ಚಳ ಆಗಲಿದೆ. ಸೊ ಇದೇನೆಂದರೆ 4% ಡಿ ಎ ಹೆಚ್ಚಳದ ನಂತರ ವೇತನದಲ್ಲಿ ಎಷ್ಟು ಏರಿಕೆ ಅಂದರೆ ನೀವು ನೋಡಿದರೆ 22,500 ಮೈನಸ್ 21,900 ಅಂದರೆ 1,600 ರೂಪಾಯಿ. ಸೊ ಬೇಸಿಕ್ ಒಂದು
ಒಂದು 15,000 ಸಂಬಳ ಇರೋರಿಗೆ ಕೂಡ 1,600 ರೂಪಾಯಿ ಏರಿಕೆ ಆಗಲಿದೆ. ಸೊ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡಿಕೊಂಡು ಈ ಮೆಥಡ್ ಫಾಲೋ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದಾಗಿದೆ. ಅಥವಾ ಇನ್ನೂ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಎಷ್ಟು ಅಂತ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ತಿಳಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ತೊಗೊಂಡಿದ್ದೀನಿ. 50,000 ವೇತನ ಇದ್ದಾಗ ಎಷ್ಟಾಗುತ್ತೆ ಅಂತ. ಸೊ ಒಬ್ಬರ ಮೂಲ ವೇತನ 50,000 ಇದೆ ಅಂದರೆ 50,000ದ 50% ಅಂದರೆ 25,000 ಆಗುತ್ತೆ. ಸೊ ಅದರ ಈಗ ಟೋಟಲ್ ಸ್ಯಾಲ್ರಿ ಎಷ್ಟಾಗುತ್ತೆ ಈಗ ಹೊಸ ಮೆಥಡಲ್ಲಿ ಅಂದರೆ DA ಪ್ಲಸ್ ಮೂಲ ವೇತನ ಅಂದರೆ 50,000 ಪ್ಲಸ್ 25,000 ಟೋಟಲ್ 75,000 ರುಪೀಸ್ ಸಿಗುತ್ತೆ ಬೇಸಿಕ್ ಪೇ ನಿಮಗೆ ಹೊಸ DA ಹೈಕ್ ಜೊತೆಗೆ. ಓಲ್ಡ್ 46% DA ಹೈಕ್ ಪ್ರಕಾರ ಎಷ್ಟು ಸಿಗ್ತಿತ್ತಂದರೆ 73,000 ಸಿಗ್ತಾಯಿತ್ತು. ಅದೇ 50% 73,000 ರೂಪಾಯಿ ಓಲ್ಡ್ DA ಒಟ್ಟಿಗೆ ಸಿಗ್ತಿತ್ತು ಅಥವಾ ಹಳೆ ತುಟ್ಟಿ ಭತ್ಯೆ ಒಟ್ಟಿಗೆ. ಇವಾಗ 50% DA ಅಥವಾ ಹೊಸ ತುಟ್ಟಿ ಭತ್ಯೆ ಒಟ್ಟಿಗೆ ಸಿಗ್ತಿರೋವಂಥದ್ದು 75,000. ಅಂದರೆ 4% DA ಜಾಸ್ತಿ ಆಗಿರೋದ್ರಿಂದ 50,000 ಮೂಲ ವೇತನ ಯಾರಿಗಿರುತ್ತೋ ಅವರಿಗೆ ಏನು 73,000 ಸಂಬಳ ಸಿಗ್ತಿದೆಯೋ ಅದು 75,000 ಸಂಬಳ ಆಗುತ್ತೆ. ಸೊ ಹಾಗಾಗಿ 2,000 ಸಂಬಳದಲ್ಲಿ ಏರಿಕೆ ಕಾಣುತ್ತೆ. ಸೊ ನೀವು ನೋಡ್ತಿರ್ಬೋದು ಯಾಕೆ ನಾನಿದು ಡಿಫ್ರೆಂಟ್ ಅಮೌಂಟನ್ನು ತೊಗೊಂಡು ಕಂಪೇರ್ ಮಾಡಿದ್ದೀನಿ ಅಂದರೆ 15,000 ಇದ್ದವ್ರಿಗೆ 1,600 ರೂಪಾಯಿ ಜಾಸ್ತಿ ಆಗಲಿದೆ, 50,000 ಇದ್ದವ್ರಿಗೆ 2,000 ರೂಪಾಯಿ ಜಾಸ್ತಿ ಆಗಲಿದೆ. ಅಂದರೆ ನೀವು ನೋಡ್ಬೋದು ಕಮ್ಮಿ ಸ್ಯಾಲ್ರಿ ಇದ್ದಷ್ಟು ನಿಮಗೆ ಏನು ಈ 50% ಅನ್ನೋದರಿಂದ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅಂದರೆ ಕಮ್ಮಿ ಸ್ಯಾಲ್ರಿ ಇದ್ದವ್ರಿಗೆ ಜಾಸ್ತಿ ಇನ್ಕ್ರಿಮೆಂಟ್ ಆಗುತ್ತೆ, ಜಾಸ್ತಿ ಸ್ಯಾಲ್ರಿ ಇರೋರ್ಗೂ ಇನ್ಕ್ರಿಮೆಂಟ್ ಆಗುತ್ತೆ, ಬಟ್ ಸ್ವಲ್ಪ ಕಡಿಮೆ. ಅದು ಯಾಕಂದರೆ ಕ್ಯಾಲ್ಕುಲೇಷನ್ 50% ಬಂದಾಗ ಈ ಥರ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ನೋಡ್ತಿರೋಂಗೆ 15,000 ಇರೋರು ಕೂಡ 1,600 ರೂಪಾಯಿ ಸಂಬಳದಲ್ಲಿ ಹೆಚ್ಚು ಸಿಗ್ತಾಯಿದೆ. ಅದೇ 50,000 ಇರೋರಿಗೆ 2,000 ಸಂಬಳದಲ್ಲಿ ಹೆಚ್ಚು ಸಿಗ್ತಾಯಿದೆ. ಸೊ ಈ ಥರ 50% ಆಗಿರೋದ್ರಿಂದ ಈ ಥರ ವೇತನದಲ್ಲಿ ಚೇಂಜಸ್ ಕಾಣಿಸುತ್ತೆ. ಇದು ಮಾಡೋದ್ರಿಂದ ಏನಂದರೆ ಎಲ್ಲರಿಗೂ ಆದಷ್ಟು ಒಂದು ಆ್ಯಾವ್ರೇಜ್ ಸ್ಯಾಲ್ರಿ ಅಂತ ನಾವು ಹೇಳ್ತೀವಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಯಾರಿಗೂ ಸರ್ಕಾರಿ ನೌಕರರಿಗೆ ತೀರಾ ಕಡಿಮೆ ಸ್ಯಾಲ್ರಿ ಅಥವಾ ತೀರಾ ಜಾಸ್ತಿ ಸ್ಯಾಲ್ರಿ ಇರೋದಿಲ್ಲ. ಆ್ಯಾವ್ರೇಜ್ ಒಂದು ಲಿಮಿಟ್ ಒಳಗೆ ಫಿಟ್ ಆಗೋ ಥರ ಸೆಟ್ ಮಾಡೋದಕ್ಕೋಸ್ಕರ ಈ ರೀತಿ DA ಹೈಕ್ ಮಾಡಲಾಗುತ್ತೆ. ಇದೆಲ್ಲದನ್ನು ನಾನು ಮೊದಲಿನ ವೀಡಿಯೋದಲ್ಲಿ ತಿಳಿಸ್ದಂಗೆ AICPI ಸೂಚ್ಯಂಕ ಅದೆಲ್ಲದು ಕ್ಯಾಲ್ಕುಲೇಟ್ ಮಾಡಿ ಈ ಥರ ಆ್ಯಾವ್ರೇಜ್ ಸ್ಯಾಲ್ರಿ ಇಷ್ಟು ಸರ್ಕಾರಿ ನೌಕರರದಂತ ಫಿಟ್ ಆಗೋ ಥರ ಆ ಫಿಟ್ಮೆಂಟ್ ಫ್ಯಾಕ್ಟರನ್ನು ಯೂಸ್ ಮಾಡಿ ತುಟ್ಟಿ ಭತ್ಯೆ ಜಾಸ್ತಿ ಮಾಡಿರ್ತಾರೆ. ಅದಕ್ಕೆ ನೀವು ಈ ವ್ಯತ್ಯಾಸವನ್ನು ಕಾಣ್ಬೋದು ಈ ಮಾರ್ಚ್ ತಿಂಗಳ ಸ್ಯಾಲ್ರಿನಲ್ಲಿ. ಸೊ ಇನ್ನೂ ಯಾರಿಗೂ ಏನಾದರೂ ಅರ್ಥ ಆಗಿಲ್ಲ ಅಥವಾ ಡೌಟ್ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಏನು ಟಾಪಿಕ್ ಕೇಳ್ತೀರೋ ಅದರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೂ ಪೆನ್ಷನಿದಾರರಿಗೆ ಕೂಡ ಸೇಮ್ ಅಪ್ಲೈ ಆಗುತ್ತೆ. ನಿಮಗೆ ಎಷ್ಟು ಪೆನ್ಷನ್ ಸಿಗ್ತಿರುತ್ತೋ ಅದನ್ನು ಮೂಲ ವೇತನ ಅಂದರೆ ಬೇಸಿಕ್ ಪೇ ಅಂತ ತಿಳ್ಕೊಂಡು ಸೇಮ್ ಕ್ಯಾಲ್ಕುಲೇಷನನ್ನು ಅಪ್ಲೈ ಮಾಡಿಕೊಂಡು ನೀವು ನೋಡ್ಕೊಳ್ಬೋದಾಗಿದೆ. ಧನ್ಯವಾದಗಳು.